ಮಕ್ಕಳ ಜೀವದ ಜೊತೆ ಅಧಿಕಾರಿಗಳು ಇಲ್ಲಿ ಚೆಲ್ಲಾಟ ಆಡ್ತಾ ಇದ್ದಾರೆ. ಕುಸಿಯುವಂತ ಹಂತದಲ್ಲಿದೆ ಈ ಕಟ್ಟಡ. ಅಲ್ಲೇ ಮಕ್ಕಳಿಗೆ ಪಾಠ ಹೇಳ್ತಾ ಇದ್ದಾರೆ. ಇಲ್ಲಿ ಮಳೆ ಬಂದ್ರೆ ಸಾಕು, ಆ ಮೇಲ್ಚಾವಣಿ ಎಲ್ಲವೂ ಕೂಡ ಸೋರುತ್ತೆ. ಶಿಕ್ಷಣ ಸಚಿವರಿಗೆ ಇದ್ರ ಬಗ್ಗೆ ಗಮನಕ್ಕಿದ್ಯಾ? ಶಿಕ್ಷಣ ಸಚಿವರಿ ಗಡಿ ಗ್ರಾಮದ ಶಾಲೆಯ ದುಸ್ಥಿತಿಯನ್ನು ಒಮ್ಮೆ ನೋಡ್ಕೊಂಡ್ಬಿಡಿ. ಮಕ್ಕಳ ಜೀವದ ಜೊತೆ ಯಾವ ರೀತಿ ಚೆಲ್ಲಾಟವನ್ನ ಆಡ್ತಾ ಇದ್ದಾರೆ ಅನ್ನೋದನ್ನ ಗಮನಿಸಿ. ಆ ಶಾಲೆಯ ಕಟ್ಟಡ ಕುಸಿಯುವಂತಹ ಸ್ಥಿತಿಯಲ್ಲಿದೆ. ಮೇಲ್ಛಾವಣಿ ಯಾವ ಸಂದರ್ಭದಲ್ಲಿ ಕುಸಿದು ಬೀಳುತ್ತಾ ಗೊತ್ತಿಲ್ಲ. ಅದರ ನಡುವೆಯೇ ಮಕ್ಕಳಿಗೆ ಪಾಠ ಹೇಳ್ಕೊಡ್ಲಾಗ್ತಾ ಇದೆ. ಬಳ್ಳಾರಿ ತಾಲೂಕು ಕೆ ವೀರಾಪುರ ಶಾಲೆಯ ದುಸ್ಥಿತಿ ಇದು. ಅಲ್ಲಿ ನೋಡಿ, ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದೀವಲ್ಲ, ಬಿರುಕು ಬಿಟ್ಟಿದೆ ಶಾಲೆಯ ಮೇಲ್ಛಾವಣಿ. ಆ ಕಟ್ಟಡ ಯಾವಾಗ ಬೀಳುತ್ತೆ ಅಂತ ಗೊತ್ತಿಲ್ಲ. ನಡೆಯುವಂತಹ ನೆಲ ಅಂತೂ ಕೇಳಲೇಬೇಡಿ. ಮೇಲ್ಚಾವಣಿದ್ದೇ ಅದೇ ಆ ಪರಿಸ್ಥಿತಿ ಅನ್ನುವಾಗ ಇನ್ನು ಕೆಳಗೆ ನಡೆಯುವಂತಹ ಕಾರಿಡಾರ್ಗಳಿದೆಯಲ್ಲ, ಅದೆಲ್ಲವೂ ಕೂಡ ಕಿತ್ತು ಹೋಗಿದೆ. ಮೇಲ್ಚಾವಣಿಗಳಲ್ಲಿ ಈ ಕಬ್ಬಿಣದ ರಾಡ್ಗಳೆಲ್ಲವೂ ಕೂಡ ಕಾಣಿಸ್ತಾ ಇದೆ. ಮಕ್ಕಳ ಜೀವದ ಜೊತೆಗೆ ಚೆಲ್ಲಾಟ ಆಡ್ತಿದ್ದಾರೆ. ಪಾಪ ಟೀಚರ್ಸ್ ಅದಕ್ಕೆ ಭಯಪಟ್ಟು ಹೊರಗಡೆ ಬಂದು ಪಾಠ ಮಾಡುವಂತಹ ಪರಿಸ್ಥಿತಿ. ಮರದ ಕೆಳಗೆ ಪಾಠ ಮಾಡ್ತಾ ಇದ್ದಾರೆ. ಯಾವ ಸಂದರ್ಭದಲ್ಲಿ ಆ ಕಟ್ಟಡ ತಲೆ ಮೇಲೆ ಬೀಳುತ್ತೋ, ಆ ನಂತರದಲ್ಲಿ ಬೇರೆ ಅನಾಹುತಗಳ ಆಗೋದಕ್ಕೂ ಮೊದಲು ಎಚ್ಚೆತ್ಕೊಂಡು ಹೊರಗಡೆ ಪಾಠ ಮಾಡುವಂತಹ ಪರಿಸ್ಥಿತಿ ಟೀಚರ್ಗಳಿಗೆ, ಹೊರಗಡೆ ಪಾಠ ಕೇಳುವಂತಹ ಪರಿಸ್ಥಿತಿ ಮಕ್ಕಳಿಗೆ. ರಾಜ್ಯದಲ್ಲಿ ಸರ್ಕಾರಿ ಶಾಲೆಗೆ ಮಕ್ಕಳು ಬರ್ತಾ ಇಲ್ಲ ಅನ್ನುವ ಒಂದು ಗಂಭೀರವಾದ ಆರೋಪ ಇರತಕ್ಕಂಥದ್ದು. ಇದು ಕೇವಲವಾಗಿ ಆರೋಪವಾಗಿ ಮಾತ್ರ ಉಳಿದಿಲ್ಲ. ಸರ್ಕಾರಿ ಶಾಲೆಯಲ್ಲಿ ಇರತಕ್ಕಂಥ ಸೌಲಭ್ಯಗಳು ಖಾಸಗಿ ಶಾಲೆಗಿಂತ ಕಡಿಮೆ ಇರತಕ್ಕಂಥ ಹಿನ್ನೆಲೆಯಲ್ಲಿ, ಜೊತೆಗೆ ಅಲ್ಲಿರ್ತಕ್ಕಂಥ ಕೊಠಡಿಗಳು, ಸಿಬ್ಬಂದಿಯ ವ್ಯವಸ್ಥೆ ಇಲ್ಲದೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಪೋಷಕರು ಅನಿವಾರ್ಯವಾಗಿ ಕಾನ್ವೆಂಟ್ ಸ್ಕೂಲ್ಗಳಿಗೆ ಮಕ್ಕಳನ್ನ ಸೇರಿಸ್ತಾ ಇರತಕ್ಕಂಥದ್ದು. ಅದಕ್ಕೆ ಒಂದು ನಿದರ್ಶನ ಅನ್ನುವಂತೆ ನಾನೀಗ ಬಳ್ಳಾರಿ ತಾಲೂಕಿನ ಒಂದು ಶಾಲೆಯನ್ನ ತೋರಿಸ್ತೀನಿ. ನಿಜಕ್ಕೂ ಬೇಸರ ಅನ್ಸುತ್ತೆ. ನೋಡಬಹುದು, ಇದು ಬಳ್ಳಾರಿ ತಾಲೂಕಿನ ಕೆ ವೀರಾಪುರ ಎನ್ನುವ ಗ್ರಾಮದಲ್ಲಿ ಇರತಕ್ಕಂಥ ಒಂದು ಸರ್ಕಾರಿ ಶಾಲೆ. ಈ ಶಾಲೆಯ ಕೊಠಡಿಯ ಸ್ಥಿತಿಯನ್ನ ನೋಡಿದ್ರೆ ನಿಜಕ್ಕೂ ಸರ್ಕಾರಕ್ಕೆ ನಿಜಕ್ಕೂ ನಾಚಿಕೆ ಆಗ್ಬೇಕು. ಯಾಕೆಂದ್ರೆ ಸಾಕಷ್ಟು ಅನುದಾನವನ್ನ ನಾವು ಸರ್ಕಾರಿ ಶಾಲೆಗಳಿಗೆ ಕೊಡ್ತೀವಿ ಅಂತ ಹೇಳ್ತಾರೆ. ಎಲ್ಲಿ ಹೋಗುತ್ತೆ ಆ ಸರ್ಕಾರಿ ಶಾಲೆಗೆ ಕೊಡ್ತಾ ಇರತಕ್ಕಂಥ ಅನುದಾನ? ಈ ದೃಶ್ಯದಲ್ಲಿ ನೋಡಬಹುದು, ಸುಮಾರು 50 ವರ್ಷದ ಹಳೆಯದಾದ ಒಂದು ಶಾಲೆ ಇರತಕ್ಕಂಥ ಶಾಲೆ ಈ ಒಂದು ಕೆ ವೀರಾಪುರ ಗ್ರಾಮದಲ್ಲಿದೆ. ಸುಮಾರು 300ಕ್ಕೂ ಹೆಚ್ಚು ಮಕ್ಕಳು ಈ ಒಂದು ಶಾಲೆಗೆ ಬರ್ತಾ ಇರತಕ್ಕಂಥ. ಇನ್ನೊಂದು ವಿಶೇಷ ಏನು ಅಂದ್ರೆ, ಇದು ಗಡಿನಾಡು ಶಾಲೆ. ಅಂದ್ರೆ ಆಂಧ್ರ ಕೇವಲ 2-3 ಕಿಲೋಮೀಟರ್ ದೂರ ಇರತಕ್ಕಂಥ ಗ್ರಾಮದಲ್ಲಿ ಸರ್ಕಾರಿ ಕನ್ನಡ ಶಾಲೆ ಇಷ್ಟರ ಮಟ್ಟಿಗೆ ಉಳಿದಿದೆ. ಆದ್ರೆ ಈ ಶಾಲೆಯಲ್ಲಿ ಇರತಕ್ಕಂಥ ಕೊಠಡಿಗಳ ಪರಿಸ್ಥಿತಿ ಈ ರೀತಿಯಾಗಿರ್ತಕ್ಕಂಥದ್ದು. ಇದು ಕೇವಲ ಒಂದು ಕೊಠಡಿಯ ಪರಿಸ್ಥಿತಿ ಅಲ್ಲ, ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈ ದೃಶ್ಯದಲ್ಲಿ ನೀವು ನೋಡಬಹುದು, ಶಾಲೆಯಲ್ಲಿ ಸುಮಾರು ಒಂದು 15ಕ್ಕೂ ಹೆಚ್ಚು ಕೊಠಡಿಗಳಿದಾವೆ. ಆ ಕೊಠಡಿಗಳು ಈ ದೃಶ್ಯದಲ್ಲಿ ನೋಡಬಹುದು, ಸಾಕಷ್ಟು ಕೊಠಡಿಗಳಿದಾವೆ. ಆದ್ರೆ ಕೊಠಡಿಗಳ ಒಂದು ವ್ಯವಸ್ಥೆ ಇಲ್ಲದೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಮಕ್ಕಳನ್ನ ಈ ರೀತಿಯಾಗಿ ಹೊರಗಡೆ ಕೂರಿಸಿಬಿಟ್ಟು ಪಾಠವನ್ನ ಕೇಳ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಿದ್ದಾರೆ. ನೋಡಬಹುದು ನೀವು, ಹೊರಗಡೆ ಅಂದ್ರೆ ಬಯಲು ಜಾಗದಲ್ಲಿ ಮಕ್ಕಳನ್ನ ಕೂರಿಸಿಬಿಟ್ಟು ಪಾಠ ಕೇಳತಕ್ಕಂಥ ವ್ಯವಸ್ಥೆಯನ್ನ ಮಾಡಿದ್ದಾರೆ. ನಿಜಕ್ಕೂ ಇದು ದುರಂತ. ಈ ಭಾಗದ ಶಾಸಕರಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ನಿಜಕ್ಕೂ ಈ ಭಾಗಕ್ಕೆ ಭೇಟಿಯನ್ನ ಕೊಡಬೇಕು. ಇದು ಕೇವಲ ಒಂದು ಭಾಗದ ಅಂದ್ರೆ ಒಂದು ಶಾಲೆಯ ಕಥೆಯಲ್ಲ, ಏನು ಗಡಿ ಭಾಗದಲ್ಲಿರ್ತಕ್ಕಂಥ ಹಲವಾರು ಶಾಲೆಗಳ ಸಮಸ್ಯೆ ಇದಾಗಿರ್ತಕ್ಕಂಥದ್ದು. ಮೊನ್ನೆಯಷ್ಟೇ ನಾವು ಎತ್ತಿನ ಬೂದಿಯಾಳು ಗ್ರಾಮದಲ್ಲಿ ಯಾವ ರೀತಿಯಾಗಿ ಸಮಸ್ಯೆ ಇತ್ತು ಅಂತ ನೋಡಿದ್ವಿ. ಅದು ಕೂಡ ಬಳ್ಳಾರಿ ಗ್ರಾಮೀಣ ಕ್ಷೇತ್ರ ವ್ಯಾಪ್ತಿಗೆ ಬರ್ತಾ ಇರತಕ್ಕಂಥ ಶಾಲೆ. ಈಗಲೂ ಕೂಡ ಕೆ ವೀರಾಪುರ ಗ್ರಾಮ ಏನಿದೆ, ಇದು ಕೂಡ ಬಳ್ಳಾರಿ ಗ್ರಾಮೀಣ ಕ್ಷೇತ್ರ ವ್ಯಾಪ್ತಿಗೆ ಬರುತ್ತೆ. ಈ ಭಾಗದ ಶಾಸಕರು ದಯಮಾಡಿ ನಾಗೇಂದ್ರ ಅವರು ನಿಜಕ್ಕೆ ಈ ಸ್ಟೋರಿಯನ್ನ ನೋಡ್ಲೇಬೇಕು. ಯಾಕಾಗಿ ಅಂದ್ರೆ ಇಷ್ಟಕ್ಕೊಂದು ಮಕ್ಕಳ ಶಾಲೆಗೆ ಬರ್ತಾ ಇರೋದು ನಿಜಕ್ಕೂ ಪುಣ್ಯ ಅಂತ ಹೇಳ್ಬೋದು. ಸರ್ಕಾರಿ ಶಾಲೆಗಳಿಗೆ ಮಕ್ಕಳು ಬರ್ತಾ ಇಲ್ಲ ಅನ್ನೋ ಗಂಭೀರ ಆರೋಪ ಇದೆ. ಆದ್ರೆ ಈ ಒಂದು ಊರಿನಲ್ಲಿ 300ಕ್ಕೂ ಹೆಚ್ಚು ಮಕ್ಕಳು ಬರ್ತಾ ಇರ್ತಕ್ಕಂಥದ್ದು. ಆದ್ರೆ ಈ ಗ್ರಾಮದಲ್ಲಿ ಮಕ್ಕಳಿಗೆ ಕೂರ್ಲಿಕ್ಕೆ ಕೊಠಡಿಗಳು ಇಲ್ಲವೇ ಇಲ್ಲ. ಯಾವ ಕ್ಷಣದಲ್ಲಾದ್ರೂ ಕೊಠಡಿಗಳು ಬೀಳಬಹುದು. ಆ ರೀತಿಯಾಗಿರ್ತಕ್ಕಂಥದ್ದು ಒಂದು ದೊಡ್ಡ ಅನಾಹುತ ಆಗೋದಕ್ಕಿಂತ ಮುಂಚೆ ಎಚ್ಚೆತ್ತುಕೊಳ್ಬೇಕು. ಜಿಲ್ಲಾ ಡಿಡಿಪಿ ಆಗಿರ್ಬೋದು, ಜಿಲ್ಲಾಧಿಕಾರಿಗಳಾಗಿರ್ಬೋದು, ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರ್ಬೋದು, ಯಾರೇ ಆಗ್ಲಿ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಬೇಕು. ಗ್ರಾಮಸ್ಥರಿದ್ದಾರೆ, ಅವ್ರು ಮಾತನಾಡ್ತೀನಿ. ಅಣ್ಣ, ಇಷ್ಟೆಲ್ಲ ಸಮಸ್ಯೆ ಆಗಿದ್ರು ನೀವು ಜಿಲ್ಲಾಡಳಿತದ ಗಮನಕ್ಕೆ ತಂದಿಲ್ವಾ, ಅಥವಾ ಯಾರಿಗೂ ಶಾಸಕರಿಗೆ ಕೇಳಿಲ್ವಾ ನೀವಂತ? ಸರ್, ಅನೇಕ ಬಾರಿ ನಾನು ಡಿಡಿಪಿ ಆಫೀಸ್ಗೆ, ಬಿಒ ಆಫೀಸ್ಗೆ ಅನೇಕ ಬಾರಿ ಅಡ್ಡಾಡಿದೀವಿ. ಒಂದು ಇದು ಪತ್ರಗಳು ಕೂಡ ರವಾನೆ ಮಾಡಿದೀವಿ. ಇದುವರೆಗಾಗಿ ದುರಸ್ತಿ ಮಾಡಕ ಯಾವ ಇಂಜಿನಿಯರ್ ಬಂದಿಲ್ಲ, ಅಧಿಕಾರಿಗಳು ಬಂದಿಲ್ಲ, ಯಾರು ಬಂದಿಲ್ಲ ಸರ್. ಇದಿಷ್ಟು ಗ್ರಾಮಸ್ಥರಲ್ಲ. ಈಗಾಗಲೇ ಹಲವಾರು ಬಾರಿ ಅಧಿಕಾರಿಗಳಿಗೆ ಮನವಿಯನ್ನ ಕೊಟ್ಟಿದ್ರು. ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯ ಕ್ರಮವನ್ನ ಕೈಗೊಂಡಿಲ್ಲ. ಸುಮಾರು ವರ್ಷಗಳ ಹಳೆಯದಾದ ಶಾಲೆಗಳು ಇರತಕ್ಕಂಥ ಹಿನ್ನೆಲೆಯಲ್ಲಿ ಮಕ್ಕಳನ್ನ ಶಾಲೆಗೆ ಕಳಿಸೋದಕ್ಕೂ ಕೂಡ ಪೋಷಕರು ಹಿಂಜರಿತಕ್ಕಂಥ ಸನ್ನಿವೇಶ ನಿರ್ಮಾಣವಾಗಿದೆ. ಸರ್ಕಾರಿ ಶಾಲೆಯನ್ನ ಉಳಿಸುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕಾರ್ಯಪ್ರವೃತ್ತರಾಗಬೇಕು. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.
ಮಕ್ಕಳ ಜೀವದ ಜೊತೆ ಅಧಿಕಾರಿಗಳು ಇಲ್ಲಿ ಚೆಲ್ಲಾಟ ಆಡ್ತಾ ಇದ್ದಾರೆ. ಕುಸಿಯುವಂತ ಹಂತದಲ್ಲಿದೆ ಈ ಕಟ್ಟಡ, ಅಲ್ಲೇ ಮಕ್ಕಳಿಗೆ ಪಾಠ ಹೇಳ್ತಾ ಇದ್ದಾರೆ. ಇಲ್ಲಿ ಮಳೆ ಬಂದ್ರೆ ಸಾಕು, ಆ ಮೇಲ್ಚಾವಣಿ ಎಲ್ಲವೂ ಕೂಡ ಸೋರುತ್ತೆ. ಶಿಕ್ಷಣ ಸಚಿವರಿಗೆ ಇದ್ರ ಬಗ್ಗೆ ಗಮನಕ್ಕಿದ್ಯಾ? ಶಿಕ್ಷಣ ಸಚಿವರಿ ಗಡಿ ಗ್ರಾಮದ ಶಾಲೆಯ ದುಸ್ಥಿತಿಯನ್ನು ಒಮ್ಮೆ ನೋಡ್ಕೊಂಡ್ಬಿಡಿ. ಮಕ್ಕಳ ಜೀವದ ಜೊತೆ ಯಾವ ರೀತಿ ಚೆಲ್ಲಾಟವನ್ನು ಆಡ್ತಾ ಇದ್ದಾರೆ ಅನ್ನೋದನ್ನ ಗಮನಿಸಿ. ಆ ಶಾಲೆಯ ಕಟ್ಟಡ ಕುಸಿಯುವಂತಹ ಸ್ಥಿತಿಯಲ್ಲಿದೆ. ಮೇಲ್ಛಾವಣಿ ಯಾವ ಸಂದರ್ಭದಲ್ಲಿ ಕುಸಿದು ಬೀಳುತ್ತೋ ಗೊತ್ತಿಲ್ಲ. ಅದರ ನಡುವೆಯೇ ಮಕ್ಕಳಿಗೆ ಪಾಠ ಹೇಳ್ಕೊಡ್ಲಾಗ್ತಾ ಇದೆ. ಬಳ್ಳಾರಿ ತಾಲೂಕು ಕೆ ವೀರಾಪುರ ಶಾಲೆಯ ದುಸ್ಥಿತಿ ಇದು. ಅಲ್ಲಿ ನೋಡಿ, ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದೀವಲ್ಲ, ಬಿರುಕು ಬಿಟ್ಟಿದೆ ಶಾಲೆಯ ಮೇಲ್ಛಾವಣಿ. ಆ ಕಟ್ಟಡ ಯಾವಾಗ ಬೀಳುತ್ತೆ ಅಂತ ಗೊತ್ತಿಲ್ಲ. ನಡೆಯುವಂತಹ ನೆಲ ಅಂತೂ ಕೇಳಲೇಬೇಡಿ. ಮೇಲ್ಚಾವಣಿದ್ದೇ ಅದೇ ಆ ಪರಿಸ್ಥಿತಿ ಅನ್ನುವಾಗ ಇನ್ನು ಕೆಳಗೆ ನಡೆಯುವಂತಹ ಕಾರಿಡಾರ್ಗಳಿದೆಯಲ್ಲ, ಅದೆಲ್ಲವೂ ಕೂಡ ಕಿತ್ತು ಹೋಗಿದೆ. ಮೇಲ್ಚಾವಣಿಗಳಲ್ಲಿ ಈ ಕಬ್ಬಿಣದ ರಾಡ್ಗಳೆಲ್ಲವೂ ಕೂಡ ಕಾಣಿಸ್ತಾ ಇದೆ. ಮಕ್ಕಳ ಜೀವದ ಜೊತೆಗೆ ಚೆಲ್ಲಾಟ ಆಡ್ತಿದ್ದಾರೆ. ಪಾಪ ಟೀಚರ್ಸ್ ಅದಕ್ಕೆ ಭಯಪಟ್ಟು ಹೊರಗಡೆ ಬಂದು ಪಾಠ ಮಾಡುವಂತಹ ಪರಿಸ್ಥಿತಿ. ಮರದ ಕೆಳಗೆ ಪಾಠ ಮಾಡ್ತಾ ಇದ್ದಾರೆ. ಯಾವ ಸಂದರ್ಭದಲ್ಲಿ ಆ ಕಟ್ಟಡ ತಲೆ ಮೇಲೆ ಬೀಳುತ್ತೋ, ಆ ನಂತರದಲ್ಲಿ ಬೇರೆ ಅನಾಹುತಗಳ ಆಗೋದಕ್ಕೂ ಮೊದಲು ಎಚ್ಚೆತ್ಕೊಂಡು ಹೊರಗಡೆ ಪಾಠ ಮಾಡುವಂತಹ ಪರಿಸ್ಥಿತಿ ಟೀಚರ್ಗಳಿಗೆ, ಹೊರಗಡೆ ಪಾಠ ಕೇಳುವಂತಹ ಪರಿಸ್ಥಿತಿ ಮಕ್ಕಳಿಗೆ. ರಾಜ್ಯದಲ್ಲಿ ಸರ್ಕಾರಿ ಶಾಲೆಗೆ ಮಕ್ಕಳು ಬರ್ತಾ ಇಲ್ಲ ಅನ್ನುವ ಒಂದು ಗಂಭೀರವಾದ ಆರೋಪ ಇರತಕ್ಕಂಥದ್ದು. ಇದು ಕೇವಲವಾಗಿ ಆರೋಪವಾಗಿ ಮಾತ್ರ ಉಳಿದಿಲ್ಲ. ಸರ್ಕಾರಿ ಶಾಲೆಯಲ್ಲಿ ಇರತಕ್ಕಂಥ ಸೌಲಭ್ಯಗಳು ಖಾಸಗಿ ಶಾಲೆಗಿಂತ ಕಡಿಮೆ ಇರತಕ್ಕಂಥ ಹಿನ್ನೆಲೆಯಲ್ಲಿ, ಜೊತೆಗೆ ಅಲ್ಲಿರ್ತಕ್ಕಂಥ ಕೊಠಡಿಗಳು, ಸಿಬ್ಬಂದಿಯ ವ್ಯವಸ್ಥೆ ಇಲ್ಲದೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಪೋಷಕರು ಅನಿವಾರ್ಯವಾಗಿ ಕಾನ್ವೆಂಟ್ ಸ್ಕೂಲ್ಗಳಿಗೆ ಮಕ್ಕಳನ್ನ ಸೇರಿಸ್ತಾ ಇರತಕ್ಕಂಥದ್ದು. ಅದಕ್ಕೆ ಒಂದು ನಿದರ್ಶನ ಅನ್ನುವಂತೆ ನಾನೀಗ ಬಳ್ಳಾರಿ ತಾಲೂಕಿನ ಒಂದು ಶಾಲೆಯನ್ನ ತೋರಿಸ್ತೀನಿ. ನಿಜಕ್ಕೂ ಬೇಸರ ಅನ್ಸುತ್ತೆ. ನೋಡಬಹುದು, ಇದು ಬಳ್ಳಾರಿ ತಾಲೂಕಿನ ಕೆ ವೀರಾಪುರ ಎನ್ನುವ ಗ್ರಾಮದಲ್ಲಿ ಇರ್ತಕ್ಕಂಥ ಒಂದು ಸರ್ಕಾರಿ ಶಾಲೆ. ಈ ಶಾಲೆಯ ಕೊಠಡಿಯ ಸ್ಥಿತಿಯನ್ನ ನೋಡಿದ್ರೆ ನಿಜಕ್ಕೂ ಸರ್ಕಾರಕ್ಕೆ ನಿಜಕ್ಕೂ ನಾಚಿಕೆ ಆಗ್ಬೇಕು. ಯಾಕೆಂದ್ರೆ ಸಾಕಷ್ಟು ಅನುದಾನವನ್ನ ನಾವು ಸರ್ಕಾರಿ ಶಾಲೆಗಳಿಗೆ ಕೊಡ್ತೀವಿ ಅಂತ ಹೇಳ್ತಾರೆ. ಎಲ್ಲಿ ಹೋಗುತ್ತೆ ಆ ಸರ್ಕಾರಿ ಶಾಲೆಗೆ ಕೊಡ್ತಾ ಇರ್ತಕ್ಕಂಥ ಅನುದಾನ? ಈ ದೃಶ್ಯದಲ್ಲಿ ನೋಡಬಹುದು, ಸುಮಾರು 50 ವರ್ಷದ ಹಳೆಯದಾದ ಒಂದು ಶಾಲೆ ಇರ್ತಕ್ಕಂಥ ಶಾಲೆ ಈ ಒಂದು ಕೆ ವೀರಾಪುರ ಗ್ರಾಮದಲ್ಲಿದೆ. ಸುಮಾರು 300ಕ್ಕೂ ಹೆಚ್ಚು ಮಕ್ಕಳು ಈ ಒಂದು ಶಾಲೆಗೆ ಬರ್ತಾ ಇರ್ತಕ್ಕಂಥ. ಇನ್ನೊಂದು ವಿಶೇಷ ಏನಂದ್ರೆ, ಇದು ಗಡಿನಾಡು ಶಾಲೆ. ಅಂದ್ರೆ ಆಂಧ್ರ ಕೇವಲ 2-3 ಕಿಲೋಮೀಟರ್ ದೂರ ಇರತಕ್ಕಂತ ಗ್ರಾಮದಲ್ಲಿ ಸರ್ಕಾರಿ ಕನ್ನಡ ಶಾಲೆಯ ಇಷ್ಟರ ಮಟ್ಟಿಗೆ ಉಳಿದಿದೆ. ಆದ್ರೆ ಈ ಶಾಲೆಯಲ್ಲಿ ಇರ್ತಕ್ಕಂಥ ಕೊಠಡಿಗಳ ಪರಿಸ್ಥಿತಿ ಈ ರೀತಿಯಾಗಿರ್ತಕ್ಕಂಥದ್ದು. ಇದು ಕೇವಲ ಒಂದು ಕೊಠಡಿಯ ಪರಿಸ್ಥಿತಿ ಅಲ್ಲ, ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈ ದೃಶ್ಯದಲ್ಲಿ ನೀವು ನೋಡಬಹುದು, ಶಾಲೆಯಲ್ಲಿ ಸುಮಾರು ಒಂದು 15ಕ್ಕೂ ಹೆಚ್ಚು ಕೊಠಡಿಗಳಿದಾವೆ. ಆ ಕೊಠಡಿಗಳು ಈ ದೃಶ್ಯದಲ್ಲಿ ನೋಡಬಹುದು, ಸಾಕಷ್ಟು ಕೊಠಡಿಗಳಿದಾವೆ. ಆದ್ರೆ ಆ ಕೊಠಡಿಗಳ ಒಂದು ವ್ಯವಸ್ಥೆ ಇಲ್ಲದೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಮಕ್ಕಳನ್ನ ಈ ರೀತಿಯಾಗಿ ಹೊರಗಡೆ ಕೂರಿಸಿಬಿಟ್ಟು ಪಾಠವನ್ನ ಕೇಳ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಿದ್ದಾರೆ. ನೋಡಬಹುದು ನೀವು, ಹೊರಗಡೆ ಅಂದ್ರೆ ಬಯಲು ಜಾಗದಲ್ಲಿ ಮಕ್ಕಳನ್ನ ಕೂರಿಸಿಬಿಟ್ಟು ಪಾಠ ಕೇಳತಕ್ಕಂಥ ವ್ಯವಸ್ಥೆಯನ್ನ ಮಾಡಿದ್ದಾರೆ. ನಿಜಕ್ಕೂ ಇದು ದುರಂತ. ಈ ಭಾಗದ ಶಾಸಕರಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ನಿಜಕ್ಕೂ ಈ ಭಾಗಕ್ಕೆ ಭೇಟಿಯನ್ನ ಕೊಡಬೇಕು. ಇದು ಕೇವಲ ಒಂದು ಭಾಗದ ಅಂದ್ರೆ ಒಂದು ಶಾಲೆಯ ಕಥೆಯಲ್ಲ, ಏನು ಗಡಿ ಭಾಗದಲ್ಲಿ ಇರತಕ್ಕಂಥ ಹಲವಾರು ಶಾಲೆಗಳ ಸಮಸ್ಯೆ ಇದಾಗಿರ್ತಕ್ಕಂಥದ್ದು. ಮೊನ್ನೆಯಷ್ಟೇ ನಾವು ಎತ್ತಿನ ಬೂದಿಯಾಳು ಗ್ರಾಮದಲ್ಲಿ ಯಾವ ರೀತಿಯಾಗಿ ಸಮಸ್ಯೆ ಇತ್ತು ಅಂತ ನೋಡಿದ್ವಿ. ಅದು ಕೂಡ ಬಳ್ಳಾರಿ ಗ್ರಾಮೀಣ ಕ್ಷೇತ್ರ ವ್ಯಾಪ್ತಿಗೆ ಬರ್ತಾ ಇರತಕ್ಕಂಥ ಶಾಲೆ. ಈಗಲೂ ಕೂಡ ಕೆ ವೀರಾಪುರ ಗ್ರಾಮ ಏನಿದೆ, ಇದು ಕೂಡ ಬಳ್ಳಾರಿ ಗ್ರಾಮೀಣ ಕ್ಷೇತ್ರ ವ್ಯಾಪ್ತಿಗೆ ಬರುತ್ತೆ. ಈ ಭಾಗದ ಶಾಸಕರು ದಯಮಾಡಿ ನಾಗೇಂದ್ರ ಅವರು ನಿಜಕ್ಕೆ ಈ ಸ್ಟೋರಿಯನ್ನ ನೋಡ್ಲೇಬೇಕು. ಯಾಕಾಗಿ ಅಂದ್ರೆ ಇಷ್ಟಕ್ಕೊಂದು ಮಕ್ಕಳ ಶಾಲೆಗೆ ಬರ್ತಾ ಇರೋದು ನಿಜಕ್ಕೂ ಪುಣ್ಯ ಅಂತ ಹೇಳ್ಬೋದು. ಸರ್ಕಾರಿ ಶಾಲೆಗಳಿಗೆ ಮಕ್ಕಳು ಬರ್ತಾ ಇಲ್ಲ ಅನ್ನೋ ಗಂಭೀರ ಆರೋಪ ಇದೆ. ಆದ್ರೆ ಈ ಒಂದು ಊರಿನಲ್ಲಿ 300ಕ್ಕೂ ಹೆಚ್ಚು ಮಕ್ಕಳು ಬರ್ತಾ ಇರ್ತಕ್ಕಂಥದ್ದು. ಆದ್ರೆ ಈ ಗ್ರಾಮದಲ್ಲಿ ಮಕ್ಕಳಿಗೆ ಕೂರ್ಲಿಕ್ಕೆ ಕೊಠಡಿಗಳು ಇಲ್ಲವೇ ಇಲ್ಲ. ಯಾವ ಕ್ಷಣದಲ್ಲಾದ್ರೂ ಕೊಠಡಿಗಳು ಬೀಳಬಹುದು. ಆ ರೀತಿಯಾಗಿರ್ತಕ್ಕಂಥದ್ದು ಒಂದು ದೊಡ್ಡ ಅನಾಹುತ ಆಗೋದಕ್ಕಿಂತ ಮುಂಚೆ ಎಚ್ಚೆತ್ತುಕೊಳ್ಬೇಕು. ಜಿಲ್ಲಾ ಡಿಡಿಪಿ ಆಗಿರ್ಬೋದು, ಜಿಲ್ಲಾಧಿಕಾರಿಗಳಾಗಿರ್ಬೋದು, ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರ್ಬೋದು, ಯಾರೇ ಆಗ್ಲಿ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಬೇಕು. ಗ್ರಾಮಸ್ಥರಿದ್ದಾರೆ, ಅವ್ರು ಮಾತನಾಡ್ತೀನಿ. ಅಣ್ಣ, ಇಷ್ಟೆಲ್ಲ ಸಮಸ್ಯೆ ಆಗಿದ್ರು ನೀವು ಜಿಲ್ಲಾಡಳಿತದ ಗಮನಕ್ಕೆ ತಂದಿಲ್ವಾ, ಅಥವಾ ಯಾರಿಗೋ ಶಾಸಕರಿಗೆ ಕೇಳಿಲ್ವಾ ನೀವಂತ? ಸರ್, ಅನೇಕ ಬಾರಿ ನಾನು ಡಿಡಿಪಿ ಆಫೀಸಿಗೆ, ಬಿಒ ಆಫೀಸಿಗೆ ಅನೇಕ ಬಾರಿ ಅಡ್ಡಾಡಿದೀವಿ. ಒಂದು ಇದು ಪತ್ರಗಳು ಕೂಡ ರವಾನೆ ಮಾಡಿದೀವಿ. ಇದುವರೆಗಾಗಿ ದುರಸ್ತಿ ಮಾಡಕ ಯಾವ ಇಂಜಿನಿಯರ್ ಬಂದಿಲ್ಲ, ಅಧಿಕಾರಿಗಳು ಬಂದಿಲ್ಲ, ಯಾರು ಬಂದಿಲ್ಲ ಸರ್. ಇದಿಷ್ಟು ಗ್ರಾಮಸ್ಥರಲ್ಲ. ಈಗಾಗಲೇ ಹಲವಾರು ಬಾರಿ ಅಧಿಕಾರಿಗಳಿಗೆ ಮನವಿಯನ್ನ ಕೊಟ್ಟಿದ್ರು, ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯ ಕ್ರಮವನ್ನ ಕೈಗೊಂಡಿಲ್ಲ. ಸುಮಾರು ವರ್ಷಗಳ ಹಳೆಯದಾದ ಶಾಲೆಗಳು ಇರತಕ್ಕಂಥ ಹಿನ್ನೆಲೆಯಲ್ಲಿ ಮಕ್ಕಳನ್ನ ಶಾಲೆಗೆ ಕಳಿಸೋದಕ್ಕೂ ಕೂಡ ಪೋಷಕರು ಹಿಂಜರಿತಕ್ಕಂಥ ಸನ್ನಿವೇಶ ನಿರ್ಮಾಣವಾಗಿದೆ. ಸರ್ಕಾರಿ ಶಾಲೆಯನ್ನ ಉಳಿಸುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕಾರ್ಯಪ್ರವೃತ್ತರಾಗಬೇಕು. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.